ಹಾಯ್ ಫ್ರೆಂಡ್ಸ್, ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳಿಗೆ ನಾವು ಮೊಟ್ಟೆನ ಹೇಗೆ ಕುದಿಸ್ಕೊಡ್ಬೇಕು ಅಂತ ತುಂಬ ಜನರಿಗೂ ಡೌಟ್ ಇರುತ್ತೆ. ಈಗ ನೋಡಿ, ಮೊಟ್ಟೆ ಬಂದ್ಬಿಟ್ಟು ಸ್ವಲ್ಪ ಹಸಿ ಹಸಿಯಾಗಿ ಮಾಡಿಕೊಡ್ಬೇಕು. ಆದರೆ ನಾವು ಪಾತ್ರೆಯಲ್ಲಿ ಕುದಿಸಿದಾಗ ಯಾವ ಥರ ಕುದಿಸೋದು ಅಂತ ಗೊತ್ತೇ ಆಗೋದಿಲ್ಲ ಅಲ್ವಾ. ಸೊ ಇವತ್ತು ಚಿನಿಮಾಗೆ ಮೊಟ್ಟೆ ತಿನ್ನಬೇಕು ಅಂತ ಆಸೆ ಆಗಿದೆ. ಸೊ ಇವತ್ತು ಮೊಟ್ಟೆ ಬಳಸ್ಬಿಟ್ಟು ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಚಿನ್ನಿದು? ಏನಿದು ದಾ ದಾ ಅಂತ ಅದು ನಿಂಗ ನೀನು ತಿಂತೀಯ? ಇದು ನೀನು ತಿಂತೀಯ? ಬಾಯ್ ಹೇಳು ಆಮೇಲೆ ಮಾಡೋಣ. ಬಾಯ್ ಹೇಳು. ಬಾಯ್. ಏನಪ್ಪ, ಮೊಟ್ಟೆ ಕುದಿಸ್ಲಿಕ್ಕೂ ಈ ರೀತಿ ಒಂದು ಮಿಷನ್ ಬೇಕಾ? ಮನೆಯಲ್ಲೇ ಕುದಿಸ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೆ. ಆದರೆ ಇದರಲ್ಲಿ ಟ್ರೈ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು, ಈ ರೀತಿ ಕುದಿಸಿರೋ ಮೊಟ್ಟೆ ಇಷ್ಟೊಂದು ರುಚಿಯಾಗಿರುತ್ತಾ ಅಂತ ಹೇಳಿ ನನಗೆ ಗೊತ್ತಾಯಿತು. ಸೊ ಇದರಲ್ಲಿ ಮಾಡಿರೋಂತಹ ಮೊಟ್ಟೆ ಯಾವ ರೀತಿ ಇರುತ್ತೆ ಗೊತ್ತಾ? ಬಾಯಲ್ಲಿಟ್ರೆ ಕರ್ಗೋಗುತ್ತೆ, ಬೆಣ್ಣೆ ಥರ ಇರುತ್ತೆ. ಸೊ ನಾನು ಇವತ್ತು ಇದನ್ನ ಬೆಳೆಸಿ ಒಂದು ಮೊಟ್ಟೆ ರೆಸಿಪಿಯನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ ಮೊಟ್ಟೆ ರೆಸಿಪಿ ತುಂಬಾ ಸಖತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಈ ರೆಸಿಪಿ. ಕೆಂಟ್ ಎಗ್ ಬಾಯ್ಲರ್ ಯೂಸ್ ಮಾಡೋದು ತುಂಬಾ ಈಸಿ. ಈ ರೀತಿ ಮೊಟ್ಟೆನ ಅವರೇ ಒಂದು ಸಪ್ರೇಟ್ ಪಿನ್ ಕೊಟ್ಟಿರ್ತಾರೆ, ಅದರಿಂದ ಹೋಲ್ ಮಾಡ್ಕೋಬೇಕು. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮೊಟ್ಟೆನ ಕುದಿಸ್ಲಿಕ್ಕೆ ಹಾಕ್ಕೋಬೇಕು. ಮೊಟ್ಟೆ ಕುದಿಸ್ಲಿಕ್ಕೆ ನೀರು ಎಷ್ಟು ಹಾಕ್ಕೋಬೇಕು ಅಂದರೆ, ನಿಮಗೆ ಸಾಫ್ಟ್, ಮೀಡಿಯಮ್, ಹಾರ್ಡ್ ಯಾವ ರೀತಿ ಬೇಕೋ ಅದರ ಪ್ರಕಾರ ನೀರು ಹಾಕ್ಕೋಬೇಕು. ಅವರೇ ಮೆಜರ್ಮೆಂಟ್ ಕಪ್ ಕೊಟ್ಟಿರ್ತಾರೆ, ಅದರಿಂದ ನೀರು ಹಾಕ್ಕೋಬೇಕು, ಅದರಲ್ಲೇ ಬರೆದಿರ್ತಾರೆ. ಈಗ ನೋಡಿ, ಹೋಲ್ ಮಾಡಿರುವಂತಹ ಮೊಟ್ಟೆಗಳನ್ನು ನಾನು ಟ್ರೇ ಮೇಲೆ ಇಡ್ತಾ ಇದ್ದೀನಿ. ಇದರ ಮೇಲೆ ಮುಚ್ಚುಳನ ಮುಚ್ಚಿಟ್ಬಿಟ್ಟು ಬಾಯ್ಲರ್ನ ಆನ್ ಮಾಡ್ತಾ ಇದ್ದೀನಿ. ನಾವು ಸಾಧಾರಣವಾಗಿ ಮೊಟ್ಟೆನ ಕುದಿಸ್ಲಿಕ್ಕೆ 8ರಿಂದ 10 ನಿಮಿಷ ಬೇಕಾಗತ್ತಲ್ವಾ. ಆದರೆ ಈ ಎಗ್ ಬಾಯ್ಲರ್ನಲ್ಲಿ ನಿಮಿಷಗಳಲ್ಲೇ ಆಗಿಬಿಡುತ್ತೆ. ಇದರಲ್ಲಿ ಮನೇಲಿ ಕುದಿಸಿದ ಹಾಗೆ ಓವರ್ ಬಾಯ್ಲ್ ಆಗೋದು, ಕ್ರ್ಯಾಕ್ಸ್ ಆಗೋದು, ಅಂಡರ್ ಬಾಯ್ಲ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಪರ್ಫೆಕ್ಟಾಗಿ ಎಲ್ಲ ಎಗ್ಸು ಬಾಯ್ಲ್ ಆಗುತ್ತೆ. ಎಗ್ ಬಾಯ್ಲ್ ಆಗೋ ಅಷ್ಟರಲ್ಲಿ ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ನನಗೆ ಈ ಎಗ್ ಕಡಾಯಿ ಮಸಾಲ ತುಂಬಾ ಇಷ್ಟ. ಹಾಗೆ ಮಸಾಲೆಗಳನ್ನೆಲ್ಲ ನಾನು ಇದನ್ನು ಮನೇಲೇ ಪ್ರಿಪೇರ್ ಮಾಡ್ಕೋತೀನಿ. ಕಡಾಯಿ ಎಗ್ ಮಸಾಲ ಪರ್ಫೆಕ್ಟಾಗಿ ಸೂಪರಾಗಿ ಬರಬೇಕು ಅಂದರೆ ಒಂದು ಸೀಕ್ರೆಟ್ ಏನು ಗೊತ್ತಾ? ಮೊಟ್ಟೆನ ಮೀಡಿಯಮ್ ಸಾಫ್ಟಲ್ಲಿ ಕುದಿಸ್ಕೊಂಡಿರಬೇಕು. ಮನೆಯಲ್ಲಿ ಪಾತ್ರೆಗಳಲ್ಲಿ ಹೇಗೆ ಮೀಡಿಯಮ್ ಸಾಫ್ಟಾಗಿ ಎಗ್ಗಳನ್ನು ಕುದಿಸ್ಕೊಳ್ತೀರಾ? ಅದು ಚೆನ್ನಾಗಿ ಗೊತ್ತಿರೋರಿಗೆ ಮಾತ್ರ ಆ ರೀತಿ ಕುದಿಸ್ಕೊಳ್ಳಿಕ್ಕೆ ಬರುತ್ತೆ. ಎಲ್ಲರಿಗೂ ಆ ಥರ ಕುದಿಸ್ಲಿಕ್ಕೆ ಬರಲ್ಲ. ಅಂಥ ಸಮಯದಲ್ಲಿ ಈ ಎಗ್ ಬಾಯ್ಲರ್ ತುಂಬಾ ಯೂಸ್ ಆಗುತ್ತೆ. ನೋಡಿ, ಮೊಟ್ಟೆ ಕುದ್ದ ನಂತರ ಆಟೋಮೆಟಿಕ್ ಆಗಿ ಇದು ಬಟನ್ ಆಫ್ ಆಗುತ್ತೆ. ಓವರ್ ಕುಕ್ ಆಗಿ ಆಗಲ್ಲ, ಅಂಡರ್ ಕುಕ್ ಆಗಿ ಆಗಲ್ಲ. ನಾವು ಯಾವ ರೀತಿಯಾಗಿ ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಾಗಿ ಎಲ್ಲ ಮೊಟ್ಟೆಗಳು ಸಮಾನವಾಗಿ ಕುದಿಯುತ್ತೆ. ಮೊಟ್ಟೆ ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು, ಎಲ್ಲವೂ ಕೂಡ ಸಮಾನವಾಗಿ ಬಾಯ್ಲ್ ಆಗುತ್ತೆ. ಆದರೆ ನಾವು ಪಾತ್ರೆಯಲ್ಲಿ ಕುದಿಸ್ಬೇಕಾದ್ರೆ ಮೊಟ್ಟೆಗಳನ್ನೆಲ್ಲ ಹಾಕಿಟ್ಬಿಡ್ತೀವಿ. ಸ್ವಲ್ಪ ಹೊತ್ತು ಅದು ಪಟ ಕುದಿಯೋದೆ ಆಫ್ ಮಾಡ್ತೀವಿ. ಅದು ಎಷ್ಟು ಬೆಂದಿದೆಯಾ, ಹಾರ್ಡಾಗಿ ಬೆಂದಿದೆಯಾ ಅದೇನು ಗೊತ್ತಾಗಲ್ಲ. ಫ್ರೆಂಡ್ಸ್, ಇದು ಒಂದು ಮೊಟ್ಟೆ ಚಿನಿಮಾಗ್ ಅಂತ ಹೇಳಿದ್ನಲ್ವ, ಅದು ಯಾವುದು ಕಟ್ ಮಾಡಿಲ್ಲ. ಎಲ್ಲದನ್ನ ಈಕ್ವಲ್ ಆಗಿ ಕುದಿಸಿದ್ದೀನಿ. ಅಂದರೆ ಮೀಡಿಯಮಲ್ಲಿ ಇಟ್ಬಿಟ್ಟು ಕುದಿಸಿದ್ದೀನಿ. ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ವಾ ಎಷ್ಟು ಸಾಫ್ಟ್ ಆಗಿದೆ ಅಂತ. ಮಕ್ಕಳಿಗೆ ಈ ಥರ ಸಾಫ್ಟಾಗಿ ಕುದಿಸಿ ಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಎಗ್ ಕಡಾಯಿ ಮಸಾಲ ಮಾಡಲಿಕ್ಕೆ ಮೊಟ್ಟೆನ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ಚಿನಿಮಾಗಿ ತೆಗೆದಿಟ್ಟಿದ್ದೀನಲ್ವಾ, ಹಾಗೆ ನಿಮಗೂ ತೋರಿಸೋಣ ಯಾವ ರೀತಿಯಾಗಿ ಮೊಟ್ಟೆ ಸಾಫ್ಟ್ ಮೀಡಿಯಮ್ ಆಗಿ ಬೆಂದಿರುತ್ತೆ ಅನ್ನೋದಕ್ಕೋಸ್ಕರ ಕಟ್ ಮಾಡಿದೆ. ಹಾಗೆ ಈಗ ನಮ್ಮ ಮಸಾಲೆ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ನಾನು ಮೊಟ್ಟೆಗಳನ್ನ ಕುದಿಸ್ಕೊಂಡಿದ್ನಲ್ವ, ಅದರ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಚಾಕುನಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ? ಬಾಯಲ್ಲಿಟ್ರೆ ಬೆಣ್ಣೆ ಥರ ಕರಗ್ತಾ ಇದೆ. ನಾವು ಮನೇಲಿ ಮೊಟ್ಟೆ ಕುದಿಸಿದಾಗ ಏನಾಗುತ್ತೆ ಅಂದರೆ ಅದನ್ನ ಹಾರ್ಡಾಗಿ ಕುದಿಸ್ಕೊಂಡ್ಬಿಡ್ತೀವಿ. ಆಮೇಲೆ ಮತ್ತೆ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಹುರ್ಕೋತೀವಿ. ಅದರ ನೆಕ್ಸ್ಟು ಮಸಾಲೆ ಜೊತೆನೂ ಕುದಿಸ್ತೀವಿ. ಈ ರೀತಿ 3 ಸಲ ಮೊಟ್ಟೆಗಳನ್ನ ಕುದಿಸ್ಕೊಂಡ್ಬಿಡ್ತೀವಿ. ಇನ್ನು ಅದರಲ್ಲಿ ಏನಿರುತ್ತೆ ಎಲ್ಲ ಕುದಿಸಿ ಆಲ್ರೆಡಿ ಹೋಗ್ಬಿಟ್ಟಿರತ್ತೆ. ಅದರ ಜೊತೆಗೆ ಮೊಟ್ಟೆ ಕೂಡ ಗಟ್ಟಿ ಆಗಿಬಿಟ್ಟಿರತ್ತಲ್ವಾ. ಯಾವುದೇ ಎಗ್ ರೆಸಿಪಿಗಳನ್ನು ಮತ್ತೆ ಬೇಯಿಸೋದಿತ್ತು ಅಂದರೆ ಮೊಟ್ಟೆಗಳನ್ನು ಮೀಡಿಯಮ್ ಸಾಫ್ಟಾಗಿ ಕುದಿಸ್ಕೋಬೇಕು. ನಂತರ ಮೊಟ್ಟೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಥವಾ ಕುದಿಸೋದು ಮಾಡಿದ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತಲ್ವಾ. ಹಾಗೆ ಇವಾಗ ಗ್ರೇವಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಗ್ರೈಂಡ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಫಸ್ಟು ಎಗ್ ಕಡಾಯಿ ಮಸಾಲನ ಹೊರ್ಗಡೆ ಟ್ರೈ ಮಾಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಅದಾದಮೇಲೆ ನಾನು ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಮಾಡುವ ಅಡಿಗೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಯಾವ ರೆಸಿಪಿಗೆ ಯಾವ ರೀತಿಯಾಗಿ ಮೊಟ್ಟೆನ ಕುದಿಸ್ಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ.
ಆದರೆ ನಾವು ಮನೇಲಿ ಅದೆಲ್ಲ ಮಾಡೋದಿಲ್ಲ. ನೀರು ಹಾಕಿ ಕುದಿಸಿದ್ವಾ, ಮೊಟ್ಟೆ ಹಾಕಿ ಕರ್ರಿನ ತಯಾರಿಸಿದ್ವಾ ಅಷ್ಟು ಮಾತ್ರ ನೋಡ್ತೀವಿ. ಮೊಟ್ಟೆ ಹೇಗೆ ಬೆಂದಿರಬೇಕು, ಎಷ್ಟು ಬೆಂದಿರಬೇಕು ಅದು ಯಾವುದು ನೋಡಲ್ಲ. ಸೊ ನಾವು ಈ ರೀತಿ ಮಾಡೋದ್ರಿಂದ ಮೊಟ್ಟೆಲಿರುವಂಥ ಪೌಷ್ಟಿಕಾಂಶಗಳು ಕೂಡ ನಮಗೆ ಸರಿಯಾಗಿ ಸಿಗಲ್ಲ ಅಲ್ವಾ. ಆಹಾ, ಇನ್ನೇನು ಗ್ರೇವಿ ರೆಡಿ ಆಯಿತು, ಘಮ ಘಮ ಅಂತ ಇದೆ. ಫಸ್ಟ್ ನಾನು ಈ ರೀತಿ ಗ್ರೇವಿನೆಲ್ಲ ಮಾಡ್ಕೊಂಡಾದ್ಮೇಲೆ ಮಸಾಲೆ ಇದೆಯಲ್ವ ಅದು ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ಇದರಿಂದ ಈ ಎಗ್ ಕಡಾಯಿ ಮಸಾಲೆ ತುಂಬಾ ರುಚಿ ಕೊಡುತ್ತೆ. ಆ್ಯಂಡ್ ಹಾಗೆ ನಾನು ಇನ್ನೊಂದು ಮಸಾಲೆ ಪುಡಿನ ತೋರಿಸಿದ್ನಲ್ವ, ಇದನ್ನು ನೀವು ಬೇರೆ ರೀತಿಯಾದಂತಹ ಕರ್ರಿಗಳಿಗೆ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ನಾನ್ ವೆಜ್ಗಳೆಲ್ಲ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರತ್ತಲ್ವ, ಹಾಗಾಗಿ ನಾನು ಆದಷ್ಟು ಈ ಮೊಟ್ಟೆ ಕರ್ರಿ ಆಗಿರ್ಬೋದು ನಾನ್ ವೆಜ್ಗಳೆಲ್ಲ ಖಾರವಾಗೆ ಮಾಡ್ಕೋತೀನಿ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ಮೊಟ್ಟೆ ಹಾಗೆ ಕ್ಯಾಪ್ಸಿಕಮ್, ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ. ಇವೆಲ್ಲ ಹಾಕಿ ಇನ್ನು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕಪ್ಪ, ರೆಸಿಪಿ ರೆಡಿ ಆಗಿಬಿಡುತ್ತೆ.